ಎಲ್ಲರಿಗೆ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವಸ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನ ಕೇಳ್ತಿದ್ರು ಪ್ರಿಯೆ, ತುಂಬ ಸಂತೋಷ. ಮತ್ತು ನಿನ್ನೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ವಿಡಿಯೋ ಮಾಡ್ಲಿಕ್ಕಾಗಿಲ್ಲ ಪ್ರಿಯೆ. ದಯವಿಟ್ಟು ಈ ಮುಂಜಾನೆ ಸಮಲಿ ಯಾರು ಮಿಸ್ ಮಾಡ್ಕೊಬೇಡಿ ಪ್ರಿಯೆ. ಬ್ಲೆಸ್ಸಿಂಗ್ ಮೆಸೇಜ್. ಯಾಕಂದ್ರೆ ದೇವರು ಮುಂಜಾನೆ ಸಮಲಿ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ಆತನ ನೆರವೇರಿಸುವಂಥ ದೇವರಾಗಿದ್ದಾರೆ ಪ್ರಿಯೆ. ಮುಂಜಾನೆ ಸಮಲಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯೆ, ವಾಕ್ಯನ ಓದ್ಕೊಂಡಿದ್ದೀರಾ ಪ್ರಿಯೆ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ಆತನ ಕೃಪೆಯಿಂದ ನಮ್ಮ ನಡೆಸುವಂಥ ದೇವರು ಪ್ರಿಯೆ. ಮತ್ತು ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಕೀರ್ತನೆಗಳು 107ನೇ ಅಧ್ಯಾಯ 13ನೇ ವಚನ 2ನೇ ಮಾತಾಗಿರುತ್ತೆ ಪ್ರೇರೆ. ಆತನು ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರ ಕಷ್ಟದಿಂದ ತಪ್ಪಿಸಿದನು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಈ ಮುಂಜಾನೆ ಸಮಯ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರಿಯೆ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರ ಕಷ್ಟವನ್ನು ತಪ್ಪಿಸಿದರು ಎಂಬುದಾಗಿ ನೋಡ್ತೇವೆ ಪ್ರಿಯೆ. ಇಸ್ರಾಯೇಲ್ ಜನರು ಅವರಿಗೆ ಬಂದಂಥ ಕಷ್ಟದಲ್ಲಿ ಇಕ್ಕಟ್ಟಂಥ ದಿನಗಳಲ್ಲಿ ಯೆಹೋವ ದೇವರಿಗೆ ಮೊರೆಯಿಟ್ಟಿದ್ರು ಎಂಬುದಾಗಿ ನೋಡ್ತೇವೆ ಪ್ರಿಯೆ. ಯೆಹೋವ ದೇವರಿಗೆ ಮೊರೆಯಿಡುವಾಗ ಆತನು ಅವರ ಕಷ್ಟದಿಂದ ತಪ್ಪಿಸಿದಂಥ ದೇವರು ಈ ಮುಂಜಾನೆ ಸಮಯದಲ್ಲಿ ನಾವು ನೀವು ತಂದೆ ದೇವರಿಗೆ ನಮ್ಮ ಮೊರೆಯಿಡುವಂತರಾಗಿರ್ಬೇಕು ಪ್ರಿಯೆ. ನಮ್ಮ ಕಷ್ಟಗಳು, ನಮ್ಮ ಇಕ್ಕಟ್ಟದ ದಿನಗಳು, ಎಂಥ ಪರಿಸ್ಥಿತಿಗಳು ಇರಲಿ ಪ್ರಿಯೆ, ಅವು ರೋಗ, ಸಮಸ್ಯೆ, ನಿಂದೆಗಳು, ಅವಮಾನ ಸ್ಥಿತಿಗಳು, ಎಂಥ ಇಕ್ಕಟ್ಟಂಥ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಎದುರಾಗ್ತಾ ಇದ್ದಿರ್ಬೋದು ಪ್ರಿಯೆ ಮುಂಜಾನೆ ಸಮಯದಲ್ಲಿ. ಆದರೆ ಭಯ ಪಡಬಾರ್ದು. ಯಾಕಂದ್ರೆ ನಾವು ತಂದೆ ದೇವರಿಗೆ ಕಣ್ಣೀರಿಂದ ನಾವು ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು, ಆತನಿನ ಮೊರೆಯಿಡುವಂತರಾಗಿರ್ಬೇಕು. ದೇವರು ನಮ್ಮ ಮೊರೆಯನ್ನು ಕೇಳಿ ನಮಗೆ ಇಕ್ಕಟ್ಟಂಥ ದಿನಗಳಿದ್ದಂಥ ನಮ್ಮ ಜೀವಿತವನ್ನು ದೇವರು ಸಂಪೂರ್ಣವಾಗಿ ದೇವರು ತಪ್ಪಿಸುವಂಥ ದೇವ್ರ ಪ್ರಿಯೆ. ಈ ಮುಂಜಾನೆ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಎಂಥ ಒಂದು ಭಯಂಕರ ಪರಿಸ್ಥಿತಿಗಳು ನಿಮ್ಗೆ ಎದುರಾಗ್ತಾ ಇದ್ದಿರ್ಬೋದು ಪ್ರಿಯೆ. ಆದರೆ ಭಯ ಪಡಬೇಡ್ರಿ. ಅಂಥ ಸಮಸ್ಯೆಗಳಿದೆ, ಅಂಥ ಕಣ್ಣೀರಂಥ ದಿನಗಳಿದೆ ಅಂತೇಳಿ ಯಾವ ವಿಷಯ ಚಿಂತೆ ಮಾಡಬೇಡ್ರಿ. ದೇವ್ರ ಮುಂದೆ ಮೊರೆಯಿಡ್ರಿ. ನಿಜವಾಗ್ಲೂ ದೇವರು ಇಸ್ರಾಯೇಲ್ ಜನರ ಜೀವಿತದಲ್ಲಿ ಅವ್ರಿಗೆ ಇಕ್ಕಟ್ಟಂಥ ದಿನಗಳು ಬಂದಾಗ ಯಾವ ರೀತಿಯಾಗಿ ದೇವರು ಅವ್ರು ತಪ್ಪಿಸಿದರು, ಅದೇ ರೀತಿಯಾಗಿ ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರು ಪ್ರಿಯೆ. ನಿಮ್ಮ ಜೀವಿತದಲ್ಲಿದ್ದಂಥ ಪ್ರತಿಯೊಂದು ಹೋರಾಟಗಳು, ಇಕ್ಕಟ್ಟಂಥ ದಿನಗಳಿಂದ ದೇವರು ತಪ್ಪಿಸ್ಲಿಕ್ಕೆ ಈ ಮುಂಜಾನೆ ಸಮಯ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರಿಯೆ. ಎಷ್ಟು ಜನರು ಈ ಮುಂಜಾನೆ ಸಮಯ ವಾಗ್ದಾನ ಕೇಳ್ತಿದ್ರು ಪ್ರಿಯೆ. ನಿಜವಾಗ್ಲೂ ಈ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಡ್ರಿ. ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನವು ನಮ್ಮೆಲ್ಲರ ಜೀವಿತದಲ್ಲಿ ಆತನ ನೆರವೇರಿಸುವಂಥ ದೇವರಾಗಿದ್ದಾರೆ ಪ್ರಿಯೆ. ಆಮೇನ್. ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ನಮ್ಮ ಪರಿಸ್ಥಿತಿಗಳು, ನಮ್ಮ ದಿನಗಳು, ನಮ್ಮ ಸಮಸ್ಯೆಗಳು ಇಷ್ಟೇ ಇದೆ ಅಂತೇಳಿ ಎಷ್ಟು ಜನರು ಭಯ ಪಡ್ತಿದ್ರು ಪ್ರಿಯೆ. ಆದರೆ ದುಃಖಿಸಬೇಡ್ರಿ, ಭಯ ಪಡಬೇಡ್ರಿ ಪ್ರಿಯೆ. ಯಾಕಂದರೆ ಸರ್ವಶಕ್ತನಾದ ದೇವರು ನಮ್ಮೊಟ್ಟಿಗಿರುವಾಗ ನಾವು ಪ್ರತಿಯೊಂದು ಪರಿಸ್ಥಿತಿಗಳು ಆತನ ಮುಂದೆ ಹೇಳಿಕೊಂಡು ನಾವು ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು ಪ್ರಿಯೆ. ತಂದೆ ದೇವರೇ, ನನ್ನ ಜೀವಿತ ಇಂಥ ಪರಿಸ್ಥಿತಿ, ನನಗೆ ಇಂಥ ಸಮಸ್ಯೆಗಳು ತಂದೆ ದೇವರೇ ನನಗೆ ಎದುರಾಗಿದೆಯಪ್ಪ. ನಿನ್ನಿಂದ ಮಾತ್ರ ಇಂಥ ಒಂದು ಸಮಸ್ಯೆಯಿಂದ ದೇವರೇ ಬಿಡುಗಡೆ ಹೊಂದುವಂತಳಾಗಿದ್ದೀನಿ. ನೀನೇ ನನ್ನ ಪ್ರಾರ್ಥನೆ ಕೇಳುವಂಥ ದೇವರು, ನೀನೇ ನನ್ನ ಮೊರೆಯನ್ನು ಕೇಳುವಂಥ ದೇವರು ಅಪ್ಪ ಅಂಥೇಳಿ ನಾವು ದೇವ್ರ ಮೇಲೆ ಆಧಾರ ಇಟ್ಟು ನಾವು ಪ್ರಾರ್ಥಿಸುವಂತರಾಗಿರ್ಬೇಕು ಪ್ರಿಯೆ. ಯಾಕಂದರೆ ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಯಾವ ಸ್ಥಿತಿಗಳು ನೋಡಿ ಕಣ್ಣೀರಿಂದ, ದುಃಖದಿಂದ, ಅವಮಾನ ಸ್ಥಿತಿಯಿಂದ ಹೊಂದಿ ಯಾವ ವಿಷಯದಲ್ಲಿ ನೀವು ಕಾಲ ಕಳೀತಿದ್ರು ಪ್ರಿಯೆ. ಆದರೆ ಭಯ ಪಡಬೇಡಿ ಪ್ರಿಯೆ. ಯಾಕಂದರೆ ದೇವರು ಕುಗ್ಗಿ ಹೋಗಿದಂಥ ನಮ್ಮನ್ನು, ದುಃಖದಲ್ಲಿದ್ದಂಥ ನಮ್ಮನ್ನು, ಇಕ್ಕಟ್ಟಂಥ ಪರಿಸ್ಥಿತಿಯಲ್ಲಿ ಬಿದ್ದಂಥ ನಮ್ಮನ್ನು ದೇವರ ಮುಂಜಾನೆ ಸಮಯದಲ್ಲಿ ಎಲ್ಲ ಪರಿಸ್ಥಿತಿಗಳಿಂದ ದೇವರು ತಪ್ಪಿಸ್ತಾ ಇದ್ದಾರೆ ಪ್ರಿಯೆ. ಆಮೇನ್. ಮತ್ತು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶೀರ್ವಾದಕರವಾಗಿ ಮಾರ್ಪಡಿಸ್ತಾರೆ ಪ್ರಿಯೆ. ಎಲ್ಲರ ಕಣ್ಣುಗಳು ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಸಯ. ಮುಂಜಾನೆ ಸಮಲಿ ತಂದಿ ಎಷ್ಟು ಜನರು ತಂದಿ ವಾಗ್ದಾನ ಕೇಳ್ತಿದ್ರಪ್ಪ. ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದಿ ಆಶೀರ್ವಾದಕರವಾಗಿ ತಂದೆ ಮಾರ್ಪಡಿಸಪ್ಪ. ಎಷ್ಟು ಜನರ ಕಷ್ಟ ಜೀವನದವರಿಗೆ ಎದುರಾಗುವಂಥ ಇಕ್ಕಟ್ಟದ ದಿನಗಳು, ಕಷ್ಟಗಳು, ನಿಂದೆಗಳು, ಅವಮಾನ ಸ್ಥಿತಿಗಳು ನೋಡಿ ಎಷ್ಟು ಜನ ದುಃಖಿತರಾಗಿ ಕಣ್ಣೀರಿಡ್ತಿದ್ರು ಪ್ರಭಾ. ತಂದೆ ದೇವರ ಮುಂಜಾನೆ ಸಮಯ ತಂದೆ ವಾಗ್ದಾನ ಮುಖಾಂತರವಾಗಿ ಮಾತಾಡಿದ್ರು ಪ್ರಭಾ. ನಾವು ನಿನ್ನನ್ನು ಮೊರೆಯಿಡುವಾಗ ಪ್ರಭಾ, ನಮ್ಮ ಮೊರೆಯನ್ನು ಕೇಳಿ ನಮಗಿದ್ದಂಥ
ಕಷ್ಟದಿಂದ ಪ್ರಭಾ ನೀನು ತಪ್ಪಿಸ್ತೀನಿ ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿರಿ ಪ್ರಭಾ. ಎಷ್ಟು ಜನರು ಈ ಮುಂಜಾನೆ ತಂದು ನಿನಗೆ ಮೊರೆ ಇಡ್ತಾ ಇದ್ರು ಪ್ರಭಾ. ಅವ್ರ ಕಷ್ಟ ಒಂದು ಕಣ್ಣೀರಂತೂ ನೆನೆಸಿಕೊಂಡು ತಂದು ಇಕ್ಕಟ್ಟಂಥ ಪರಿಸ್ಥಿತಿಗಳು ನೋಡಿ ಪ್ರಭಾ ಭಯಪಡುವಾಗ ಅಪ್ಪ ನಿನ್ನ ಮೇಲೆ ಆಧಾರ ಇಟ್ಟು ಅಪ್ಪ ನಿನಗೆ ಪ್ರಾರ್ಥಿಸುವಾಗ ತಂದು ಅವರ ಪ್ರಾರ್ಥನೆ ಕೇಳು ಪ್ರಭಾ. ಅವ್ರಿಗೆ ಇಕ್ಕಟ್ಟದ ದಿನಗಳೆಲ್ಲ ಪ್ರಭಾ ಮುಂಜಾನೆ ಸಮಯ ತಂದು ಬಿಡುಗಡೆ ಮಾಡ್ತಾ ಇದೆಯಪ್ಪ. ಎಷ್ಟು ಜನ ಕಷ್ಟದಿಂದ ಇದ್ದಾರೆ ಪ್ರಭಾ, ಕಷ್ಟದಿಂದ ಬಿಡುಗಡೆ ಮಾಡಿ, ರೋಗದಲ್ಲಿದ್ದಂಥ ಮಕ್ಕಳು ರೋಗದಿಂದ ಬಿಡುಗಡೆ ಮಾಡಿ, ಸಮಸ್ಯೆಲಿದ್ದಂಥ ಮಕ್ಕಳಿಗೆ ಸಮಸ್ಯೆಯಿಂದ ತೆಗೆಯಲ್ಪಡು ಪ್ರಭಾ. ಎಷ್ಟು ಜನ ಗಂಡಂತಿ ಮಧ್ಯೆ ಜಗಳ ಮತ್ತು ಕುಟುಂಬ ಒಂದು ಭೇದ ಅಭಿಪ್ರಾಯದಲ್ಲಿದ್ದಂಥ ಮಕ್ಕಳಿಗೆ ಒಳ್ಳೆ ಮನಸ್ಸುಳ್ಳರಾಗಿ ಜೀವಿಸುವಂತೆ ಕೃಪೆ ಮಾಡು ತಂದಿ. ಎಷ್ಟು ಜನರು ಮ್ಯಾರೇಜ್ ಆನಿವರ್ಸರಿ ಮತ್ತು ಹುಟ್ಟಿನ ಹಬ್ಬವನ್ನು ಆಚರಿಸಿಕೊಳ್ಳುವಂಥ ಮಕ್ಕಳ ಜೀವಿತದಲ್ಲಿ ಈ ಮುಂಜಾನೆ ಸಮಯ ವಾಗ್ದಾನ ಆಶೀರ್ವಾದಕರವಾಗಿ ತಂದು ಮಾರ್ಪಡಿಸು ಪ್ರಭಾ. ಎಷ್ಟು ಜನರು ಪ್ರಾರ್ಥನೆ ರಿಕ್ವೆಸ್ಟ್ಗಳು ತಿಳಿಯಪಡಿಸುವಂಥ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ತಂದು ಈ ವಾಗ್ದಾನ ಪ್ರಭಾ ಅವರು ಪ್ರಾರ್ಥಿಸುವಾಗ ಪ್ರಭು ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದು ಆಶೀರ್ವಾದ ವಾರಗಳಿಂದ ಪ್ರಭಾ ತುಂಬಿಸು ಪ್ರಭಾ. ಅವರ ಜೀವಿತದಲ್ಲಿ ಇಷ್ಟು ದಿನಮಾನಗಳು ನೋಡಿರುವಂಥ ಪ್ರತಿಯೊಂದು ಇಕ್ಕಟ್ಟಂಥ ದಿನಗಳೆಲ್ಲ ಪ್ರಭಾ ತೆಗೆದು ಪ್ರಭಾ ಅವ್ರಿಗೆ ಸಂತೋಷದಿಂದ ಮಾರ್ಪಡಿಸು ಪ್ರಭಾ. ಸಂತೋಷ ಜೀವಿಸುವಂತೆ ಅಪ್ಪ ನೀನು ಕೃಪೆ ಮಾಡು ತಂದು ಈ ಮುಂಜಾನೆ ಸಮಯ ತಂದು ನೀವು ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ತಂದು ನೀವು ನೆರವೇರಿಸುವಂಥ ದೇವ್ರ ಪ್ರಭಾ. ಈ ಮುಂಜಾನೆ ಸಮಯ ತಂದು ಪ್ರಾರ್ಥನೆ ಮಾಡ್ಕೊಳ್ಳೋತೊಳೆ ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ ಎಸೆಯ. ಪ್ರಾರ್ಥನೆ ವಿಜ್ಞಾಪನೆಗಳು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಕೇಳ್ತಿದ್ರು, ತುಂಬ ಸಂತೋಷ. ಮತ್ತು ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡಿರಿ, ನಿಮ್ಮ ಬಂಧು ಬಳಗ ಸ್ನೇಹಿತರಿಗೆ. ಮತ್ತು ಇನ್ನು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರು ಕಲವೇರಿ ವಾಗ್ದಾನ ಕನ್ನಡ ಪ್ರೇಯರ್ ಮಿನಿಸ್ಟ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿ ಮುಂಜಾನೆ ವಾಗ್ದಾನ ಕೇಳಿ ದೇವರು ಆತ್ಮ ಬಲ ಹೊಂದ್ಕೊಡ್ರಿ. ಮತ್ತು ಪ್ರತಿ ಫ್ರೈಡೇ ಲೈವ್ ಇರುತ್ತೆ, ಯಾರು ಮಿಸ್ ಮಾಡ್ಕೊಬೇಡ್ರಿ. ಪ್ರತಿ ದಿನ ದೇವರು ಅದ್ಭುತ ರೀತಿಯಾಗಿ ಆತನ ಕೃಪಾ ಆತನ ಆಶೀರ್ವಾದದಿಂದ ದೇವ್ರು ನಮ್ಮನ್ನು ನಡೆಸ್ತಿದ್ರಿ ಪ್ರೇರಿ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.